ಸರಿಯಾಗಿ ಮಳೆಗಾಲ ಶುರುವಾಗೋ ಟೈಮಿಗೆ ಬಂದಿದ್ದೀರಾ ನೋಡಿ. ಇಲ್ಲಿ ಇನ್ನು 3 ತಿಂಗಳು ಮಳೆ ಸುರಿತಾನೆ ಇರುತ್ತೆ. ಈ ಮಳೆಗಾಲದಲ್ಲಿ ಡಾಕ್ಟರ್ ಆಗಿ ಬರೋದನ್ನ ಬಿಟ್ಟು ಟೀಚರ್ ಆಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ನೋಡಿ. ಯಾಕೆ? ಕೈಗೆ ಬಳಪ ಕೊಟ್ಟು ಕೂರಿಸ್ಬೋದಾಗಿತ್ತು. ಬೇಸಿಗೆ ಕಾಲದಲ್ಲಿ ಬಂದಿದ್ರೆ ಐಸ್ ಕ್ಯಾಂಡಿ ಕೊಟ್ಟು ಕೂರಿಸ್ಬೋದಾಗಿತ್ತು. ಚೆನ್ನಾಗಿ ಮಾತಾಡ್ತೀರಾ. ಅದ್ ಸರಿ, ನಿಮ್ ಓನರ್ ಏನ್ ಮಾಡ್ತಾರೆ? ಅವರು ಕಾಫಿ ಟೀ ಹೋಟ್ಲ್ ಇಟ್ಟಿದಾರಾ? ಹತ್ರವಾದ ಪದ ಅಂದ್ರೆ ನೀವೇ ನೋಡ್ರಿ. ಅವರು ಕಾಫಿ ಟೀ ಹೋಟ್ಲ್ ಇಟ್ಟಿಲ್ಲ, ಕೋಟ್ಯಾಂತರ ರೂಪಾಯಿನ ಕಾಫಿ ಬೆಳೀತಾರೆ. ಇದು ಒಂದೇ ಜೀಪನ್ನ ಬಾಡಿಗೆ ಹೊಡಿಯಕ್ ಬಿಟ್ಟಿರೋದು? ಇದೊಂದೇ ಜೀಪ್ ರೀ. ಈ ಕಾಫಿನಲ್ಲಿ ಕೋಟ್ಯಾಂತರ ರೂಪಾಯಿ ಬರೋ ದುಡ್ಡನ್ನ ಸಣ್ಣ ಪುಟ್ಟ ಖರ್ಚು ಇಟ್ಕೋತಾರೆ. ಈ ಜೀಪ್ನಲ್ಲಿ ಬಾಡಿಗೆ ಹೊಡೆದು ಬಂದ ದುಡ್ಡಲ್ಲಿ ಕಷ್ಟಪಟ್ಟು ಹೋಮ್ ಸ್ಟೇ ಕಟ್ಟಿದ್ದಾರೆ. ಏನಾಯ್ತು? ಪಂಚರ್ ಆಯ್ತು. ರೀ, ನಿಮ್ಮ ಹತ್ರ ಛತ್ರಿ ಇಲ್ವೇನ್ರಿ? ಇಲ್ಲ. ಇರಿ ಒಂದು ನಿಮಿಷ. ತಗೊಳ್ಳಿ, ಈ ರೈನ್ ಕೋಟ್ ಹಾಕೊಳ್ಳಿ. ನಿಮಗೆ 3 ತಿಂಗಳಾಗೋವರೆಗೂ ಈ ರೈನ್ ಕೋಟ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. 3 ತಿಂಗಳಲ್ಲ, 100 ಡೇಸ್. 3 ತಿಂಗಳ ಮೇಲೆ 10 ದಿನ. ಅರ್ಥ ಆಯ್ತಾ? ರೇ, 100 ಡೇಸ್ ಆಗಬೇಕು ಅಂದರೆ 3 ತಿಂಗಳು ಆಗಲೇಬೇಕು ತಾನೆ. 3 ತಿಂಗಳು ಯೋಚನೆ ಬಿಡಿ. ನಿಮಗೆ ಇಷ್ಟ ಆಗೋದಾದರೆ ಆ ರೈನ್ ಕೋಟ್ನ ಲೈಫ್ ಟೈಮ್ ನೀವೇ ಹಾಕೊಳ್ಳಿ. ನಾನಿಲ್ಲಿ ಕಾಯ್ತಾ ಕೂತಿದ್ದೀನಿ, ಮಳೆ ಬೇರೆ ಸುರಿತಾ ಇದೆ. ನೀವಲ್ಲಿ ಕೈಯಲ್ಲಿ ರಾಡ್ ಹಿಡ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ಯೂಸ್ ಮಾಡಿ ತುಂಬಾ ದಿನ ಆಗಿತ್ತು, ಅದಕ್ಕೆ ಎಲ್ಲಿಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಜಾಕ್ ರಾಡ್ನ. ಈ ಮಳೆಗಾಲದಲ್ಲಿ ಚಳಿ ಕಡಿಮೆ ಆಗಬೇಕು ಅಂದರೆ ಮೋಟ್ ಬೀಡಿ ಇರಬೇಕು, ಇಲ್ಲಾಂದರೆ ಬೇಲಿ ಹಾರು ರೂಢಿ ಇರಬೇಕು. ನಿಮ್ಮ ಹೆಸರೇನ್ರಿ? ನನ್ನನ್ನ ಎಲ್ರು ಭೂಮಿ ಅಂತ ಕರೀತಾರೆ. ನನ್ನ ಹೆಸರು ಭೂಮಿಕಾ. ನಿಮ್ಮ ಹೆಸರು? ಆಕಾಶ. ಆಕಾಶ್. ಬನ್ನಿ ಹೊರಡೋಣ. ಬರ್ರಿ ಅವರ ಊಟ ತಯಾರು ಮಾಡ್ಕೊಂಡು ನಿಮಗೆ ಕಾಯಕತ್ತೀನಿ. ಏನು ಯೋಚನೆ ಮಾಡಕತ್ತೀರವ? ಅದು ನಿಮ್ಮ ಓನರ್ ಬರ್ಲಿ ಅಂತ. ಅವರು ಜಳಕ ಮಾಡಕತ್ತೀರವ. ನಿಮ್ಗೆ ಊಟ ಕೊಡಕ್ಕೂ ಹೇಳ್ಯಾರ. ನೀವು ಸಣ್ಣಗೆ ಚಲೋ ಮಾಡ್ರಿ, ಮತ್ತು ಅಷ್ಟ್ರಾಗ ಅವರು ಬಂದ ಬಿಡ್ತಾರೆ. ಕೂತ್ಕಡ್ರವ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರಾಣೇಶ್ರವ. ಈ ಮನೆ ಅಡಿಗೆ ಭಟ್ಟ. ಮತ್ತೆ ಎಲ್ಲಿ ನಿಮ್ಮ ಓನರ್ ಬರ್ಲೇ ಇಲ್ಲ? ಅವ್ರ ಜಳಕಕ್ಕೆ ಹೋದ್ರ ಕಡಿಮೆ ಅಂದ್ರು ಅರ್ಧ ತಾಸು ಬೇಕ್ರಿ ವಾಪಸ್ ಬರಕ. ಅರ್ಧ ಗಂಟೆನಾ? ಏನಕ್ಕೆ? ಇನ್ನೂ ಮದುವೆ ಆಗಿಲ್ಲಲ್ಲವ, ಬ್ಯಾಚುಲರು. ಎಲ್ಲ ಶೆಲ್ಪ್ ಅಲ್ಲ, ಅವ್ರ ಬೆನ್ನು ಅವ್ರ ತಿಕ್ಕಬೇಕಲ್ಲ.